ಊಬರು ರ್ಯಾಪಿಡೋದಲ್ಲಿ ಕರೆಕ್ಟ್ ಐತೆ ಇದು ಅಮೌಂಟ್ ಕೊಡ್ತಾವ್ರೆ. ಏನ್ ಅಮೌಂಟ್ ಕೊಡ್ತಾವೆ? ಸರ್ ಮಾಮೂಲಿ ಆಟೋದ್ ಫೇರು ಏನೈತೆ ಅದ್ ಕೊಡ್ತಾವ್ರೆ. ಈಗ ರೈಟ್ ಜಾಸ್ತಿ ಆಗೈತ್ರಲ್ವಾ? ರಾಪಿಡು ನಮ್ಮ ಹೆಸರಲ್ಲಿ ಅಷ್ಟೇ ಕೊಡ್ತಾ ಇರೋದು. ಹಲೋ, ಸರ್ಕಾರ ರೇಟ್ ಜಾಸ್ತಿ ಮಾಡೈತೆ. ಹೌದು ಹೌದು. ಅದನ್ನ ಇದು ಕೆಲವರು ಊಬರು ರ್ಯಾಪಿಡೋ ಕೊಡ್ತಾವ್ರೆ, ಓಲಾದ ಕೊಡ್ತಾ ಇಲ್ಲ. ಅಲ್ರಿ, ಓಲಾ ಊಬರ್ ರ್ಯಾಪಿಡೋ ನಮ್ಮ ಹತ್ರ ಅವ್ರು ಯಾಕ್ರಿ ಸರ್ಕಾರ ಹೇಳಿರೋ ರೇಟ್ ಕೊಡ್ಬೇಕು? ಯಾಕೆ ಕೊಡ್ಬೇಕು ಹೇಳ್ರಿ, ಅದನ್ನ ಫಸ್ಟ್ ಹೇಳ್ರಿ, ಹೇಳ್ತೀನಿ. ಹಾಗಾದ್ರೆ ಇವ್ರು ಕಂಪ್ನಿಯವ್ರು ಕೊಡಂಗಿಲ್ಲ ಅಂತ ಯಾಕೆ ಕೊಡ್ಬೇಕು? ನಿಮ್ಗೆ ಸರ್ಕಾರ ಕೊಟ್ಟಿರೋದು ರೇಟು ಆಟೋದಲ್ಲಿ ಮೀಟರ್ ಹಾಕೊಂಡು ನಾನ್ ಕೊಟ್ಟಿರೋ ರೇಟ್ ಅಲ್ಲಿ ಪ್ರಯಾಣಿಕರಿಗೆ ಮೀಟರ್ ಸೇವೆ ಕೊಡಪ್ಪ ಅಂತ ಹೇಳಿರೋದು. ಹೌದು. ಓಲಾ ಊಬರ್ ರ್ಯಾಪಿಡೋ ನಮ್ಮ ಯಾತ್ರಿ ಒಳಗಡೆ ನಿಮ್ ಆಟೋ ಮೀಟರ್ ರನ್ ಆಗ್ತದಾ? ಸರ್ ನಿಮ್ಗೆ ಸಿಂಪಲ್ ಆಯ್ತು, ನೀವ್ ಹೇಳಿದ್ರು ಓಕೆನೆ. ಈಗ 5-6 ವರ್ಷದಿಂದ ಇವರು ಯೂಸ್ ಮಾಡ್ತಾವ್ರಲ್ವಾ, ಈಗ ಹಂಗಾರೆ ಸರ್ಕಾರ ಪರ್ಮಿಷನ್ ಕೊಟ್ಟಿಲ್ಲ ಅಂತೀರಾ? ಅವರು ಪ್ರೈವೇಟ್ ಕಂಪ್ನಿಗಳು ಕಣ್ರಿ ಅವರು. ಹಾ, ಅವ್ರ ಮನ್ಸಿಗೆ ಬಂದಂಗ್ ಕೊಡ್ತಾರೆ. ನೀನ್ ಇಷ್ಟ ಇದ್ರೆ ಮಾಡಪ್ಪ, ಇಲ್ಲಾಂದ್ರೆ ಹೋಗಪ್ಪ ಅಂತಾರೆ. ಇಷ್ಟ ಇದ್ರೆ ಮಾಡಪ್ಪ, ಇಲ್ಲಾಂದ್ರೆ ಹೋಗಪ್ಪ ಹೌದು. ಅಂತ. ಏನ್ ಅವ್ರು ಹೇಳವ್ರ ನನ್ನ ಹತ್ರನೇ ಬಂದು ನೀವು ಡ್ಯೂಟಿ ಮಾಡ್ಬೇಕು ಅಂತ? ನೀವು ಆಟೋ ತಗೊಂಡಿದಿರೋ, ಕ್ಯಾಬ್ ತಗೊಂಡಿದಿರೋ, ನಮ್ಮ ಹತ್ರನೇ ಬಂದು ನೀವು ಡ್ಯೂಟಿ ಮಾಡ್ಬೇಕು ಅಂತ ಅಗ್ರಿಮೆಂಟ್ ಹಾಕೊಂಡ್ರೇನ್ರಿ ಓಲಾ ಊಬರ್ ರ್ಯಾಪಿಡೋ ನಮ್ಮ ಯಾತ್ರಿ ಅವ್ರು ನಿಮ್ಗೆ? ಇಲ್ಲ, ಹೌದು ಸರ್ ನಿಮ್ಗೆ ಹೇಳ್ತೀನಿ ಕೇಳಿ. ನಮ್ಮನ್ನ ಕರ್ಸಿ ಕೆಲವರು ಆಟೋ ಕರ್ಕೊಂಬನ್ನಿ, ಇನ್ನೊಬ್ಬನ್ನ ಎನ್ಕರೇಜ್ ಮಾಡಿ. ಇದು ಅವರು ರೆಫರ್ ನೋಡಪ್ಪ, ಹೇಳ್ತೀನಿ ಕೇಳಿ. ಈಗ ಫೋನ್ ಪೇ ಗೂಗಲ್ ಪೇ ಓಪನ್ ಮಾಡ್ರಿ. ಫೋನ್ ಪೇ ಗೂಗಲ್ ಪೇ ಎಲ್ಲೂ ಒಬ್ರು ರೆಫರ್ ಮಾಡಿದ್ರೆ ನಿಮ್ಗೆ 200 ರೂಪಾಯಿ ಕೊಡ್ತೀವಿ ಅಂತ ಹಾಕಿರ್ತಾರೆ. ಹೌದು. ಅದು ಅವ್ರ ಸಂಸ್ಥೆನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಅವ್ರು ಮಾಡ್ಕೊಳ್ಳೋ ಅಂತ ವ್ಯವಸ್ಥೆ ಅದು. ನಿಮ್ಗೆ ಅವ್ರೇನು ಅಗ್ರಿಮೆಂಟ್ ಹಾಕೊಟ್ಟಾರ, ನಿನ್ಗೆ ಪ್ರತಿದಿನ ನೀನ್ ಇಷ್ಟು ಮಾಡ್ಕೊಂಡ್ ಬರ್ಲೇಬೇಕು, ನೀನ್ ಮಾಡಿಲ್ಲ ಅಂದ್ರೆ ನಿನ್ ಮೇಲೆ ಜೈಲ್ಗೆ ಹಾಕ್ಬಿಡ್ತೀವಿ ಅಂತ? ಇಲ್ಲ, ಅವ್ರೇನು ಕೇಳಿಲ್ಲ. ಅಕ್ಸೆಪ್ಟ್ ಮಾಡ್ಲೇಬೇಕು, ಡ್ಯೂಟಿ ಮಾಡ್ಲೇಬೇಕು, ಅದನ್ನೇನು ಕೇಳಿಲ್ಲ. ನೋಡ್ರಿ, ಅವರು ಇಲ್ಲಿ ನಿಮ್ಮನ್ನ ಬಳಸ್ಕೊಂಡು ಇಲ್ಲಿ ಬಿಸ್ನೆಸ್ ಮಾಡಕ್ ಬಂದಿರೋರು. ಸರ್ಕಾರ ಹೇಳೋ ರೇಟಲ್ಲೇ ನಾನು ನಿನ್ ಪ್ರಯಾಣಿಕರಿಗೆ ಸೇವೆ ಕೊಡ್ತೀನಿ, ನಿನಗೆ ಸರ್ಕಾರ ಹೇಳೋ ರೇಟಲ್ಲೇ ನಿನ್ಗೆ ರೇಟ್ ಕೊಡ್ತೀನಿ ಅಂತ ಅವ್ರೆಲ್ಲೂ ಹೇಳೋದು ಇಲ್ಲ, ಕೊಡೋದು ಇಲ್ಲ. ಅವ್ರನ್ನ ಕೇಳೋ ರೈಟ್ಸ್ ಇವ್ರಿಗೂ ಇಲ್ಲ. ಯಾರು? ಹೌದು. ಸರ್ಕಾರ ಏನ್ ಹೇಳ್ತಾ ಇರೋದು, ನೋಡಪ್ಪ ನೀನು ಕಮರ್ಷಿಯಲ್ ವೆಹಿಕಲ್ ತಗೊಂಡಿದ್ಯಾ, ಮೀಟರ್ ಹಾಕೋ. ನಿಂದು ಕ್ಯಾಬ್ ಆಟೋನು ಮೀಟರ್ ಹಾಕೋ. ನೋಡೋ, ನಾವು ಸರ್ಕಾರದಿಂದ ಈ ರೇಟನ್ನ ನಿಮಗ್ ಕೊಡ್ತಾ ಇದೀವಿ. ಈ ರೇಟನ್ನ ನಾನ್ ನಿಮಗ್ ಕೊಡ್ತಿದೀನಿ ಅಂದ್ಮೇಲೆ ನೀನು ಇದ್ರಲ್ಲಿ ಪ್ರಯಾಣಿಕರು ಸೇವೆ ಕೊಡು. ನೀನು ಕೈ ಬಾಡಿಗೆ ಹೊಡಿತೀಯೋ ಇಲ್ಲ ನೀನೇ ಒಂದು ಸ್ವಂತ ಆಪ್ ನ ರೆಡಿ ಮಾಡ್ಕೊಂತೀಯೋ ಅದು ನಿನಗ್ ಬಿಟ್ಟಿದ್ದು. ನಾವು ಗಾಡಿ ಹಿಡದಂತ ಸಂದರ್ಭದಲ್ಲಿ ಪ್ರಯಾಣಿಕರನ್ನ ನೀನು ಮೀಟರ್ ಕರ್ಕೊಂಡು ಹೋಗ್ತಿರ್ಬೇಕು. ಅವ್ರಷ್ಟೇ ಕೇಳೋದು. ಹೌದು, ನೀನ್ ಮೀಟರ್ ಹಾಕೊಂಡಿದ್ರೆ ನಿಂದು ಲೀಗಲ್ ಆಗೈತಾ, ಕೊಡು, ಮೌಲ್ಯಮಾಪನ ಇಲಾಖೆ ಸರ್ಟಿಫಿಕೇಟ್ ಕೊಡು ಅಂತಾರೆ. RTOದವರು, ಟ್ರಾಫಿಕ್ ಅವರು, ಸರ್ಕಾರ ಆಗ್ಲಿ ಕೇಳೋದು ಇದನ್ನೇ. ಅರ್ಥ ಆಯ್ತೇನ್ರಿ? ನೀವ್ ಅದನ್ ಬಿಟ್ಬಿಟ್ಟು ಸರ್ ಸರ್ಕಾರ ಹೇಳ್ಬಿಟ್ಟೈತೆ ಓಲಾ ಊಬರ್ ರ್ಯಾಪಿಡೋದವರು ನಮ್ಗೆ ರೇಟ್ ಕೊಡ್ತಿಲ್ಲ ಅಂದ್ರೆ ಯಾರು ಅವ್ರು ಕೊಡ್ಲೇಬೇಕು ಅನ್ನೋದೇನಿಲ್ಲ. ಇದನ್ನ ನೀವುಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನಾಗ್ಬಿಟ್ಟೈತೆ ಗೊತ್ತೇನ್ರಿ ಡ್ರೈವರ್ಗಳಿಗೆ? ಹೇಳ್ಬಿಡ್ತೀನಿ ಕೇಳಿ. ನಿಮ್ಗೆ ಡ್ರೈವರ್ಸ್ಗಳಿಗೆ ಏನಾಗ್ಬಿಟ್ಟಿದೆ ಅಂದ್ರೆ, ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗುವಂತ ರೀತಿಲಿ ಹೇಳ್ಕೊಟ್ರು ನಿಮ್ಗಳಿಗೆ ಎಷ್ಟೋ ಜನ ತಲೆಗೆ ಹೋಗಲ್ಲ. ಆಮೇಲೆ ಇನ್ನೊಂದೇನ್ ಗೊತ್ತಾ, ಇಲ್ಲಿ ಎಷ್ಟೋ ಜನ ವಿಚಾರಗಳೇ ಗೊತ್ತಿಲ್ಲ ಅವ್ರಿಗೆ. ಇಲ್ಲಿ ಒಟ್ನಲ್ಲಿ ನಮ್ ಕರ್ನಾಟಕದಲ್ಲಿ ಒಂದ್ ದೊಡ್ಡ ದುರ್ದೈವ ಏನು ಅಂದ್ರೆ, ಅದಕ್ ಸಂಬಂಧಪಟ್ಟಿರುವಂತ ಸಮುದಾಯ ವರ್ಗಗಳಿಗೆ ಜಾಗೃತಿ ಮೂಡಿಸುವಂತದ್ದು ಇಲಾಖೆಗಳು, ಅಧಿಕಾರಿಗಳು. ಅವ್ರಗಳಿಗೆ ಅದ್ ಬೇಕಾಗಿಲ್ಲ. ಜನಗಳು ಅದನ್ನ ಕೇಳೋವಂತ ತಾಳ್ಮೆನೂ ಕೂಡ ಜನಗಳಿಗೂ ಇಲ್ಲ. ನಮ್ಮಂತವ್ರು ಬಾಯ್ ಪಡ್ಕೊಂಡ್ರು ಕೂಡ ಏನು ಪ್ರಯೋಜನ ಬರ್ತಾ ಇಲ್ಲ. ಹೇಳಿ, ನಾನು ಆಯ್ತು ಹೇಳಿ. ಸರ್ ಏನಿಲ್ಲ, ನಿಮ್ದೆಲ್ಲ ಪೂರ್ತಿ ಇತ್ತೀಚೆಗೆ ಸುಮಾರು ನೋಡ್ತಾ ಇದೀನಿ. ನಿಮ್ದು ಡ್ರೈವರ್ ಬಗ್ಗೆ ಆಗ್ಬೋದು, ನಿಮ್ದು ಯಾವ್ದೋ ಪ್ಯಾನಿಕ್ ಬಟನ್ ಅಂತ ಅದೊಂದು ವಿಡಿಯೋ ನೋಡಿದೀನಿ. ಆಮೇಲೆ ಧರ್ಮಸ್ಥಳ ವಿಷಯ ಆಗ್ಬೋದು, ನಿಮ್ ಬಗ್ಗೆ ನಾನು ಫುಲ್ ವಿಡಿಯೋ ನೋಡ್ತಾ ಇದ್ದೀನಿ ಪೂರ್ತಿ. ಸರ್ ನೋಡಿ, ನಂದು ಹೇಳ್ತೀನಿ ಕೇಳಿ. 2 ಪೇಜ್ ಇದಾವೆ. ಒಂದು ನನ್ನ ವೈಯಕ್ತಿಕ ಅಕೌಂಟ್, ನಂದು ವೈಯಕ್ತಿಕ ಅಕೌಂಟ್ ಸೋಮಶೇಖರ್ ಕೆ ಅನ್ನೋದ್ರಲ್ಲಿ ಅದ್ರಲ್ಲಿ ಎಲ್ಲಾ ಸಬ್ಜೆಕ್ಟ್ ಮಾತಾಡ್ತೀನಿ. ಸಂಘಟನೆ ಪೇಜ್ ಇದೆ, ಸಂಘಟನೆಯಲ್ಲಿ ಬರೀ ಡ್ರೈವರ್ದೇ ಮಾತಾಡ್ತೀನಿ. ಸಾರು ನಿಮ್ದು 2 ಐತೆ, ನಂದು ಅದ್ರಲ್ಲಿ ಇನ್ನೊಂದ್ ಐತೆ, ಹಿಂದೂ ಧರ್ಮ ರಕ್ಷಣಾ ಪಡೆ ಅಂತ ಒಂದೊಂದ್ ಐತೆ. ಆಯ್ತು, ಏನೋ ಇರ್ಲಿ. ನಮ್ದು ಪುನೀತ್ ಗೆರಡೆ ಫ್ರೆಂಡ್ ನಾನು. ಇರ್ಲಿ, ಸಂತೋಷ. ಅದನ್ನ ನೀವು ಕೆಲವರೆಲ್ಲ ಆಗ್ತಾ ಇದೀರಾ. ಇವ ಡ್ರೈವರ್ ಬಗ್ಗೆನೂ ಆಗ್ತಾ ಇರ್ತಾರ, ಧರ್ಮದ ಬಗ್ಗೆನೂ ಆಗ್ತಾ ಇರ್ತಾರ. ಕೆಲವು ಧರ್ಮ ಅಲ್ರಿ ಅಲ್ಲಿ ಧರ್ಮ ನಾನು ಏನು ಮಾತಾಡ್ತಿಲ್ಲ, ನಾನು ನ್ಯಾಯ ಮಾತ್ರ ಮಾತಾಡ್ತಿದೀನಿ. ಹೌದು, ಅದನ್ನೇ ಹೌದು ಹೇಳಿ. ನಮ್ಗೆ ನ್ಯಾಯ ಬೇಕಷ್ಟೇ. ಮದ್ದೊಂದ್ ಸ್ವಲ್ಪ ಬೇಜಾರಾಗಿತ್ತು, ಇತ್ತೀಚೆಗೆ ಸ್ವಲ್ಪ ಇದಾಗ್ತದ ನಿಮ್ದು. ಯಾರು ಬೇಜಾರು ಒಂದ್ ನಿಮಿಷ ಇರ್ರಿ. ನನ್ಗೆ ಯಾರಾದ್ರೂ ಬೇಜಾರು ಮಾಡ್ಕೊಳ್ಳೋದ್ರಿಂದ ನನ್ಗೇನು ಉಪಯೋಗ ಇಲ್ಲ. ಅವ್ರಿಗೆ ಸಂತೋಷ ಪಡ್ಸೋದ್ರಿಂದನೂ ನನ್ಗೇನು ಉಪಯೋಗ ಇಲ್ಲ.
ಹಾ ನನ್ನ ಉದ್ದೇಶ, ನನ್ನ ಅಜೆಂಡಾ, ನನ್ನ ಆತ್ಮಸಾಕ್ಷಿ ಮೆಚ್ಚೋ ತರ ನಾನ್ ಬದುಕ್ಬೇಕಷ್ಟೇ. ಸರಿ, ನಾನು ನೋಡಿದೆ ಇತ್ತೀಚೆಗೆ ಆಮೇಲೆ ಹೇಳಿ. ಇತ್ತೀಚೆಗೆ ಯಾರು ಏನಾಯ್ತು, ಈಗ ಎಲ್ಲರಿಗೂ ಒಟ್ಟು ನ್ಯಾಯ ಬೇಕಷ್ಟೇನೆ. ಅಷ್ಟೇ. ನಮಗ್ ನ್ಯಾಯ ಮಾತ್ರ ಬೇಕೇ ಹೊರ್ತು ನನ್ಗೆ ಈಗ ನೋಡ್ತಾ ಇದ್ರೆ ಧರ್ಮಸ್ಥಳದಲ್ಲಿರೋರು ಒಳ್ಳೆಯವರು, ಈ ಧರ್ಮಸ್ಥಳ ವಿರೋಧ ಮಾಡೋರು ಕೆಟ್ಟವರು, ಇಲ್ಲ ಇವ್ರು ಒಳ್ಳೆಯವರು, ಇಲ್ಲ ಅವ್ರು ಕೆಟ್ಟವರು, ನಮ್ಗೆ ಅವ್ರು ಯಾರು ಬೇಡ. ನಮಗ್ ಬೇಕಾಗಿರೋದು ನ್ಯಾಯ ಅಷ್ಟೇ. ನಾವು ಅನ್ಕೊಂಡಿರ್ಲಿಲ್ಲ, ಎಲ್ಲರಿಗೂ ನ್ಯಾಯ ಬೇಕಷ್ಟೇ. ಒಳ್ಳೆಯವರು ನೋಡ್ರಿ, ನಾನ್ ಹೇಳ್ತೀನಿ ನೋಡ್ರಿ, ಹೇಳಿ. ಧರ್ಮಸ್ಥಳದಲ್ಲಿ ಘಟನೆಗಳು ನಡೆದಿರೋದು ಸತ್ಯ, ಹಾ ಹೇಳಿ. ಆದ್ರೆ ಸಾಕ್ಷಿಗಳಿಲ್ಲ. ಹಾ ಈ ಸಾಕ್ಷಿಗಳಿಲ್ದೇ ಇರೋದ್ರಿಂದ ಇವ್ರುಗಳು ಏನೇ ಬೊಂಬ ಹೊಡ್ಕೊಂಡ್ರು ಕಾನೂನು ಸಾಕ್ಷಿ ಕೇಳುತ್ತೆ, ಇವ್ರ ಹತ್ರ ಸಾಕ್ಷಿ ಇಲ್ಲ. ಇವ್ರ ಹತ್ರ ಸಾಕ್ಷಿ ಇಲ್ದೇ ಇರೋದ್ರಿಂದ ಇವ್ರು ಯಾರನ್ನೋ ಸೃಷ್ಟಿ ಮಾಡಿ ಮುಂದೆ ಬಿಡ್ತಾರೆ. ಆ ಮುಂದೆ ಬಿಡೋರು ಕೂಡ ಅವ್ರ ಆಡೋ ಆಟಗಳು, ಅವ್ರ ಆಡೋ ನಾಟಕಗಳು ನೋಡಿದಾಗ ಜನರ ಮೇಲೆ ಅದ್ರ ಮೇಲೆ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ. ಅಂದ್ರೆ ಅಲ್ಲಿ ನ್ಯಾಯನೇ ಇಲ್ಲ ಅನ್ನೋ ತರ ಜನಕ್ಕೆ ಗೊತ್ತಾಗ್ಬಿಡುತ್ತೆ. ಆಯ್ತು, ನೀವ್ ಹೇಳಿದ್ ಓಕೆ. ಧರ್ಮಸ್ಥಳ ನಡೆದಿರೋದು ನಿಜ ಅಂತ ಹೇಳ್ತಿರಲ್ವಾ? ನಡೆದಿರೋದು ನಿಜ ಅಂತೀರ. ಸಾವಿರಾರು ಗ್ಯಾರಂಟಿನ ಅದು? ಏನಣ್ಣ? ಸಾವಿರಾರು ನಡೆದವೇನು ಗ್ಯಾರಂಟಿನ ಅದು? ಸರ್, ಸಾವಿರ ಅಲ್ಲ, ಒಂದೇ ಒಂದ್ ಘಟನೆ ನಡೆದಿದ್ರು ನಡೆದಿದೆ. ನಾನ್ ಸಾವಿರ ಮಾತಾಡ್ತಿಲ್ಲ ಸರ್, ನಾನ್ ಸಾವಿರ ಅಲ್ಲ, 5 ಮಾತಾಡಲ್ಲ, 2 ಮಾತಾಡಲ್ಲ. ಈಗ ನಾವು ಅನ್ಕೊಂಬೋದು, ಈಗ 10, 15, 20 ನಡೆದಿರ್ಬೋದು. ಈಗ ಸಾವಿರಾರು ವಿಡಿಯೋ, 100 ವಿಡಿಯೋ ಅಂತಾರಲ್ಲ, 100 ಮಾಡೋರೆ ಅಂತಾರಲ್ಲ, ಹೆಂಗೆ ಇದು? ಅದನ್ನೇ ಸರ್ ಇವಾಗ ಉತ್ತರ ಕೊಡ್ತೀನಿ ನೋಡಿ. ಈಗ ತಿಮ್ಮಾರುಡಿ ಆಗಿರ್ಬೋದು, ಸಮೀರ್ ಆಗಿರ್ಬೋದು, ಇರ್ಲಿ ಅವ್ರಿಗೆ ಹೇಳಿ, ಮಾತಾಡೋಣ, ಅದನ್ನು ಮಾತಾಡೋಣ. ಸಮೀರ್ ಆಗಿರ್ಲಿ, ತಿಮ್ಮಾರುಡಿ ಆಗಿರ್ಲಿ, ಮಟ್ಟಣ್ಣ ಆಗಿರ್ಲಿ, ಅವ್ರು ಯಾಕೆ ಜನ ಬೈತವ್ರೆ ಅಂದ್ರೆ ಅವ್ರ ಬಾಯಲ್ಲಿ ಬರ್ತಿರೋ ಅಂತ ಮಾತುಗಳೇನಿದಾವಲ್ಲ. ಈಗ ಧರ್ಮಸ್ಥಳನ ಯಾರಾದ್ರೂ ಹೋಗಿ ವಿಸಿಟ್ ಕೊಟ್ಟು ಬಂದ್ರೆ ಅದ್ರ ಬಗ್ಗೆ ಯಾರೋ ಒಬ್ರು ಮಾತಾಡಿದ್ರು ಅಂದ್ರೆ ಇವರು ಅವ್ರನ್ನ ಬೆರಳು ಮಾಡಿ ತೋರ್ಸ್ಕೊಂಡು ಕಿಡ್ನಾಪ್ ಮಾತಾಡೋದ್ರಿಂದ ಇವರು ಕೂಗ್ತವ್ರೆ. ಒಂದು, ಆಮೇಲೆ ಇವ್ರೇನು ಶಿವತಾಂಡವ ಶುರು ಅನ್ನೋ ರೀತಿಯಲ್ಲಿ ಆ ಅನನ್ಯ ಸುಜಾತಾ ಭಟ್ನೋ ಈ ಭೀಮಾ ಅನ್ನೋ ತಗೊಂಬಂದ್ರಲ್ಲ ಮುಂದಕ್ಕೆ, ಇವ್ರುಗಳು ಟೋಟಲ್ ಕಳಪೆ ಅನ್ನೋದು ಕೂಡ ತನಿಖೆ ಅಬ್ಸರ್ವ್ ಮಾಡ್ತಿದ್ದವ್ರಿಗೆ ಗೊತ್ತಾಗ್ತಾ ಇದೆ. ಈಗ ಇದ್ಮೇಲೆ ಇಲ್ಲಿ ಸಾಕ್ಷಿಗಳು ಕೊರತೆ ತುಂಬಾ ಇದಾವೆ ಬ್ರದರ್. ಈ ಲೆಫ್ಟ್ ಸೈಡ್ ಅವ್ರ ಹತ್ರ ಸಾಕ್ಷಿಗಳು ಕೊರತೆ ತುಂಬಾ ಇದಾವೆ. ಸರ್ ಹಂಗಲ್ಲ, ಸಾಕ್ಷಿ ಕೊರತೆ ಇಲ್ಲ, ಆತರ ಆಗಿರ್ಲ ಬಿಡಿ. 5-10 ಆಗಿರ್ತವೆ, ನಮಗ್ ಗೊತ್ತಿರಂಗೆ. ಬ್ರದರ್ 5 ಅಲ್ರಿ, ಒಂದೇ ನಡಿಲಿ. ನಾನ್ ಹೇಳ್ದಂಗ್ ನೋಡ್ರಿ, ಒಂದು ಕೊಲೆ ನಡಿಲಿ, ಒಂದು ಕಳ್ತನ ನಡಿಲಿ, ಒಂದು ಭೂ ಕಬಳಿಕೆ ಆಗ್ಲಿ, ಘಟನೆ ನಡೆದಿರೋ ಸತ್ಯ. ಹೌದು. ಆದ್ರೆ ಅದಕ್ಕೆ ಸಂಬಂಧಪಟ್ಟಿರೋದು, ಈಗ ಉದಾಹರಣೆಗೆ ನಂದು ಭೂಮಿನ ಅವರು ಕಬಳಿಸ್ಕೊಂಡ್ಬಿಟ್ಟವ್ರೆ ಅಂತ ಅನ್ಕೊಳ್ಳಿ. ಅವ್ರು ಕಬಳಿಸ್ಕೊಂಡಿರೋ ಅಂತವ್ರನ್ನ ನಾನು ಸಾಕ್ಷಿ ಪುರಾವೆಗಳೆಲ್ಲ ನನ್ನ ಹತ್ರ ಸ್ಟ್ರಾಂಗ್ ಆಗಿರ್ಬೇಕು. ನನ್ನ ಫೈಟ್ ಮಾಡಕ್ ಆಗ್ತಿಲ್ವ ನನ್ನ ಕೈಯಲ್ಲಿ? ಫೈಟ್ ಮಾಡೋದಕ್ಕೆ ಯಾರನ್ನೋ ಬೇರೆಯವ್ರನ್ನ ಕೋರ್ಕಂತೀನ, ಸಂತೋಷ. ಆದ್ರೆ ನನ್ನ ಹತ್ರ ಸ್ಟ್ರಾಂಗ್ ಡಾಕ್ಯುಮೆಂಟ್ರಿಗಳಿರ್ಬೇಕು. ನನ್ನ ಹತ್ರ ಏನು ಸ್ಟ್ರಾಂಗ್ ಡಾಕ್ಯುಮೆಂಟ್ ಇಲ್ಲ ಅಂದಾಗ ಖಾಲಿ ಮಾತಿಂದ ನಮ್ಗೆ ನ್ಯಾಯ ಕೊಡಿ, ಖಾಲಿ ಮಾತಿಂದ ನ್ಯಾಯ ಕೊಡಿ ಅಂದ್ರೆ ಜನ ನೋಡೋರ್ಗೆ ಅಯ್ಯೋ ಅನ್ನಿಸ್ಬೋದು ಅಷ್ಟೇ. ಆದ್ರೆ ಯಾವ್ದೇ ಕಾರಣಕ್ಕೂ ರಿಸಲ್ಟ್ ತೆಗಿಯಕ್ಕಾಗಲ್ಲ. ಕಾನೂನು ಕೇಳೋದೇ ಸಾಕ್ಷಿ. ಈಗ ಪ್ರಜ್ವಲ್ ಅವ್ರದೇ ನೋಡಿ, ಈಗ ಕಾನೂನು ಏನ್ ಕೇಳ್ತು? ಆತನ ಮೊಬೈಲ್ ಅಲ್ಲಿ ಅಲ್ಲ, ಆತನ ಮೊಬೈಲ್ಗಳಲ್ಲಿ ಆತನೇ ಸಾಕ್ಷಿಗಳನ್ನ ಇಟ್ಕೊಂಡಿದ್ದ ತಪ್ಪದ ಅವ್ನ್ ಮಾಡಿದ ಅಲ್ವಾ? ನೋಡಿ, ಇಂಥ ಕೇಸ್ ಎಷ್ಟು ಜನಕ್ಕೆ ಈ ತರ ಆಗೈತದದು? ಏನ್ ಹೇಳಿ? ಇಂಥ ಕೇಸು ಪ್ರಜ್ವಲ್ ಆಯ್ತು, ದುಡ್ಡು ಐತೆ ಅಂತ ಮಾಡ್ಬಿಟ್ರು, ಅವ್ರು ಮಾಡ್ಬಾರ್ದಾಯ್ತು ಮಾಡ್ಬಿಟ್ಟವ್ರೆ. ಈಗ ಪ್ರಜ್ವಲ್ ಆಯ್ತು, ಅದು ಅವ್ನು ಮಾಡಿರ್ಬಾರ್ದಾಯ್ತು, ತಪ್ಪಾಗೈತೆ. ಈಗ ಇವರು ನಾರಾಯಣ್ ಅವ್ರು ಹೇಳಲ್ವಾ, ಲಾಯರು? ಎಷ್ಟು ವರ್ಷ ಆಗಿತ್ತು ಕೇಸು, ಅದ್ರಲ್ಲೇ ಕಂಪ್ಲೇಂಟ್ ಕೊಡೋದು, ಇದೇನ್ ಹೀಗೆ ಆಯ್ತು ಅಂತ. ಸರ್ ನೋಡಿ, ಈಗ ಯಾರೋ ಒಬ್ಬ ವ್ಯಕ್ತಿ ಕಳ್ತನ ಮಾಡಿರ್ತಾನೋ, ಕೊಲೆ ಮಾಡಿರ್ತಾನೋ, ತಲೆ ಮರೆಸ್ಕೊಂಡು ದೇಶ ಬಿಟ್ಟು ಓಡೋಗ್ಬಿಟ್ಟಿರ್ತಾನೆ. ಕಂಪ್ಲೇಂಟ್ ಯಾವಾಗ್ಲೂ ಆಗಿರುತ್ತೆ. ಕಂಪ್ಲೇಂಟ್ ಪಾರ್ಟಿ ಬದುಕಿದ್ದ ಅಂದಾಗ 10 ವರ್ಷ ಬಿಟ್ಕೊಂಡು, 15 ವರ್ಷ ಬಿಟ್ಕೊಂಡು ಅದಕ್ಕೆ ಸಂಬಂಧಪಟ್ಟವ್ನು ಸಿಕ್ತಾಗ ಪೊಲೀಸರು ಎಳ್ಕೊಂಡ್ ಮುಂದೆ ಎಡೆಮುರಿ ಕಟ್ಟಿ ತಗೊಂಡೋಗಿ ಕೋರ್ಟ್ ಮುಂದೆ ನಿಲ್ಸಿರುವಂತ ಉದಾಹರಣೆಗಳು ಕೂಡ ಇದಾವೆ. ಅಲ್ಟಿಮೇಟ್ ನಾನ್ ಹೇಳೋದಿಷ್ಟೇ, ನಾವು ನೋಡ್ತಾ ಇರುವಂತದ್ದು ನ್ಯಾಯ ಸಿಗಬೇಕು ಅಂದ್ರೆ ನಮಗ್ ಬೇಕಾಗಿರೋದು ಆಪಾದನೆ ಮಾಡುವಂತ ವ್ಯಕ್ತಿ ಬಳಿ ಬಲವಾಗಿರುವಂತ ಸ್ಟ್ರಾಂಗ್ ಸಾಕ್ಷಿಗಳಿರ್ಬೇಕು.
ಹೌದು. ಆ ಸಾಕ್ಷಿಗಳು ತೋರ್ಸೋಂತ ಒಂದೊಂದು ವಿಚಾರಗಳು ಕೂಡ ಬಲವಾಗಿ ಇರೋಂತ ರೀತಿ ಸ್ಟ್ರಾಂಗ್ ಆಗಿರ್ಬೇಕು. ಹಾ. ಆಮೇಲೆ ಈ ವಿಚಾರವಾಗಿ ಯಾರೇ ಬರ್ಲಿ, ಪ್ರಧಾನಿನೇ ಬಂದ್ ನಿಂತ್ಕೊಂಡ್ರು ಕೂಡ ನಾವು ಅವ್ರನ್ನ ಟೀಕೆ ಮಾಡಬಾರ್ದು. ಆಯ್ತು ಸ್ವಾಮಿ, ನಿಮ್ ಕೆಪಾಸಿಟಿ, ನೀವು ಅವ್ರಿಗೆ ಸಪೋರ್ಟ್ ಮಾಡಿ, ನಮ್ಮ ಹತ್ರ ಸಾಕ್ಷಿ ಇದೆ, ನಮಗ್ ಸಾಕ್ಷಿನೇ, ನಿಮ್ಮೆಲ್ರಿಗಿಂತ ದೊಡ್ಡದು ನನ್ನ ಹತ್ರ ಸಾಕ್ಷಿ ಇದೆ ಅನ್ನೋದನ್ನ ತೋರಿಸ್ತಾನಲ್ಲ, ಅವ್ರು ನಿಜವಾದ ಹೋರಾಟಗಾರ. ಹ್ಮ್. ನಾನು ಪ್ರಧಾನಿ ಬಂದ್ಬಿಟ್ಟವ್ರೆ, ಮಂತ್ರಿ ಬಂದ್ಬಿಟ್ಟವ್ರೆ, DCM ಬಂದ್ಬಿಟ್ಟವ್ರೆ ಅಂತ ನಾನು ಅವ್ರನ್ನ ಬೈಕ್ ಅಲ್ಲಿ ಕೂತ್ಕೊಂಡ್ರೆ ನನ್ನ ತಗೊಂಡೋಗಿ ಒಳಗಡೆಕ್ ಆಗ್ತಾ ಇನ್ನೇನ್ರಿ ಮಾಡ್ತಾರೆ, ಇವ್ರನ್ನ ಹೋರಾಟಗಾರರು ಅಂತಾರೇನ್ರಿ? ಅಲ್ಲ ಇವ್ನ್ ಸರಿ ಆಯ್ತು ಬಿಡಿ, ಇವ್ನ್ ನಂಗೆ ನಮ್ಮ ಮೈಸೂರು ಮಾಡೋದೆಲ್ಲ ಮಾಡಿದ್ರು. ಅಲ್ಲ ಸರಿ ಹೋಗಿದ್ದಲ್ಲ ಯಪ್ಪ, ಇನ್ಮೇಲೆ ತಿದ್ಕೊಬೇಕು. ನೋಡ್ರಿ, ಅವ್ರು ಬೇಕಾಗಿರೋದ್ ಏನ್ರಿ, ನಾನ್ ಅಬ್ಸರ್ವ್ ಮಾಡಿದ್ ಇಷ್ಟೇ. ನ್ಯಾಯ ಬೇಕು, ನ್ಯಾಯ ಕೊಡ್ತಾರೆ, ನಾವು ಒಂದ್ ನಿಮಿಷ ಜೊತೆಗೆ ಇರಿ. ಇರೋಣ. ಸುಜಾತಾ ಭಟ್ ಅನ್ನೋ ಮಹಿಳೆಗೆ ತನ್ನ ಮಗಳು ಅಸ್ಥಿ ಪಂಜರ ಬೇಕಷ್ಟೇ. ಸರ್ ಇಲ್ಲ ಸರ್ ಅದು ನಾನು ಹೇಳೋದ್ ಕೇಳಿಸ್ಕೊಳ್ರಿ, ಫುಲ್ ಕೇಳಿಸ್ಕೊಳ್ರಿ. ಅಮ್ಮನಿಗೆ ಅಸ್ಥಿ ಪಂಜರ ಬೇಕಷ್ಟೇ. ಹೇಳಿ. ಆದ್ರೆ ಆಯಮ್ಮ ಏನ್ ಮಾತಾಡ್ತಾ ಇದ್ದಾಳೆ, ಕಲ್ ತಗೊಳ್ಳಿ, ಹೋಗಿ ದೇವಸ್ಥಾನಕ್ಕೆ ಕಲ್ಲು ಹೊಡೆದ್ ಬಿಡೋಣ. ದೇವಸ್ಥಾನ ಯಾಕೆ ಅವ್ರು ಜೈನವ್ರು ಯಾಕೆ ಪೂಜೆ ಮಾಡ್ಬೇಕು, ಬ್ರಾಹ್ಮಣರು ಯಾಕೆ ಪೂಜೆ ಮಾಡ್ಬಾರ್ದು, ಈ ದೇವಸ್ಥಾನ ಯಾಕೆ ಸರ್ಕಾರ ತಗೊಂಬಾರ್ದು? ಆ ಅಮ್ಮನ್ಗೆ ಅದೆಲ್ಲ ಬೇಕಿಲ್ಲ. ಸರ್ ಅದೊಂದಲ್ಲ, ಈಗಾಗಲೇ ಕೇಸ್ ವಾಪಸ್ ತಗೊಂಡು ಮಾಹಿತಿ ಗೊತ್ತಾಯ್ತಾ? ಅಲ್ಲ, ಅದು ಏನಾದ್ರು ಮಾಡ್ಕೊಳ್ಳಿ, ಆ ಅಮ್ಮನಿಗೆ ಅದ್ ಬೇಕಿಲ್ಲ. ಆ ಅಮ್ಮ ಅಷ್ಟೆಲ್ಲಾ ಮಾತಾಡ್ತಿದ್ದಾರೆ ಅಂದಾಗ ಅವಾಗ ನಮ್ಗೆ ಅರ್ಥ ಆಗ್ಬಿಡುತ್ತೆ ಇವ್ರ ಉದ್ದೇಶ ಏನು ಅಂತ. ಸೋಮಶೇಖರ್ ಅವ್ರೆ, 3 ಜನ ಲಿವಿಂಗ್ ಟಿಗೋರ್ ಇಟ್ಕೊಂಡು ಅಲ್ಲ, ಅವ್ರ ಹೊಟ್ಟೆ ನೋಡ್ರಿ, ಜೀವನ ಬೇಡ ನೋಡ್ರಿ, ನಮ್ಗೆ ಬೇಡ. ಆ ತಾಯಿಗೆ ಏನೇನ್ ಕಷ್ಟ ಇತ್ತು, ಆ ಅಮ್ಮನ್ ಜೀವನದ ಹಾದಿಯಲ್ಲಿ ಏನಾದ್ರು ಘಟನೆ ನಡೆದಿರ್ಬೋದು, ಅದನ್ನ ನಾವು ಮಾತಾಡಿ ಅದ್ರ ಕರ್ಮ ನಾವು ಕಟ್ಕೊಳ್ಳೋದ್ ಬೇಡ. ಅದೆಲ್ಲ ಬೇಡ, ಅಷ್ಟೇ. ನನ್ಗೆ ಇಷ್ಟ ಬೇಕಾಗಿರೋದು ಇಷ್ಟೇ. ಆ ಅಮ್ಮ ಬಂದಿದ್ದು ವಿಚಾರ ಬೇರೆ, ಆದ್ರೆ ಇಲ್ಲಿ ನಡೀತಿರೋ ಬೆಳವಣಿಗೆ ಬೇರೆ ಅಂದಾಗ ನಾವ್ ಹೀಗಾಗಿ ಆ ಅಮ್ಮನ ಬಗ್ಗೆ ಮಾತಾಡೋದು ತಪ್ಪು ಅನ್ನೋದು ನಮ್ಗೆ ಅರ್ಥ ಆಯ್ತು. ಬೇಜಾರು ಸೋಮಶೇಖರ್ ಅವರೇ, ಹೇಳಿ. ನಾನ್ ಕೇಳಕ್ ಬಂದಿದ್ದು, ನಾನು ಒಬ್ಬ ಆಟೋ ಡ್ರೈವರು, ನಾನು ಹಿಂದುತ್ವವಾದಿ. ಸರ್ ಇಲ್ಲ, ನಾವು ಪ್ರತಿಯೊಂದು ತಿಳ್ಕೊಬೇಕು. ಹಿಂದುತ್ವವಾದಿ ಅಂತ ಅಲ್ಲ ಸರ್, ನಾನೊಬ್ಬ ಪ್ರಜಾಪ್ರಭುತ್ವ ಪ್ರಜೆ ಆಗಿ ಈ ಮಣ್ಣಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಪ್ರತಿಯೊಂದು ತಿಳ್ಕೊಬೇಕು. ಬರೀ ನಾನು ಹಿಂದುತ್ವಕ್ಕೆ ಡ್ರೈವರ್ಗೆ ಅಲ್ಲ. ಹೌದಾಯ್ತು. ಇವೆಲ್ಲ ತಿಳ್ಕೊಂಡ್ರೆ ನಾವು ಇಲ್ಲಿ ಜೀವನ ಮಾಡಕ್ ಆಗೋದು ಇದ್ದಷ್ಟು ದಿನ. ಹೌದು, ಇರಾಕ್ ಆಗೋದು. ಆಮೇಲೆ ನಿಮ್ದು ಮೊದ್ಲು ಸಂಘಟನೆ ಮಾಡಿದ್ರಿಂದ ನಿಮ್ಮನ್ನೆಲ್ಲ ನೋಡಿದೀನಿ ನಾನು. ಹೇಳಿ. ನೀವಂತೂ ಕೆಲವು ವಿಷಯಗಳಿಗೆ, ಧರ್ಮಸ್ಥಳ ವಿಷಯದಲ್ಲಿ ಚೆನ್ನಾಗಿದ್ರ. ಬಟ್ ಇದೊಂಚೂರು ಈಗ ಯಾವ್ದು ಹೇಳ್ದ ನಿಮ್ಗೆ ಇಲ್ಲ ಅದಕ್ಕೂ ಬರ್ತೀನಿ, ಓಲಾಗೂ ಬರ್ತೀನಿ. ನಾನು ಧರ್ಮಸ್ಥಳದ ವಿಚಾರದಲ್ಲಿ ಕ್ಲಾರಿಟಿ ಕೊಟ್ಬಿಡ್ತೀನಿ ತಗೊಳ್ಳಿ. ನಾನು ಈ ಭೀಮಾ ಅನ್ನೋ ವ್ಯಕ್ತಿ ಬಂದಾಗ ನಾನು ಖಂಡಿತ ಅವ್ರ ಪರನೇ ಇದ್ದಿದ್ದು. ಅವ್ರ ಪರ ಮೀನ್ಸ್ ನಾನು ಈ ಗಿರೀಶ್ ಮಟ್ಟಣ್ಣ ಸಮೀರ್ ಅಲ್ಲ, ಭೀಮಾ ಅನ್ನೋ ಒಬ್ಬ ವ್ಯಕ್ತಿ ಸಾಕ್ಷಿಯಾಗಿ ಬಂದಿದ್ದಾನೆ ಅಂತ ಹೇಳಿ ಅವನ್ ಪರನೇ ಇದ್ದಿದ್ದು. ಆದ್ರೆ ಅವನು ಬುರುಡೆ ತಗೊಂಬಂದಲ್ಲ, ಬುರುಡೆ. ಇವರು ಪೊಲೀಸ್ನವರು ಬೋಳಿ ಮಕ್ಕಳು ಸರ್ಕಾರದ ನೋಡ್ರಿ, ತಪ್ಪು. ಒಂದ್ ನಿಮಿಷ ಇರಿ. ಅವ್ರನ್ನೆಲ್ಲ ಬೈಯೋದ್ರಿಂದ ಅರ್ಥ ಇಲ್ರಿ, ನಾನು ಹೇಳೋದ್ ಕೇಳಿಸ್ಕೊಂಡ್ರಿ. ಈಗ ಬುರುಡೆ ತಗೊಂಬಂದಲ್ಲ, ಇವಾಗ ಎಲ್ಲಿಂದ ತಗೊಂಬಂದ ಅಂತ ಅವ್ನು ಚೆನ್ನಾಗ್ ಗೊತ್ತು ತಾನೆ. ಯಾರು ಗೊತ್ತು? ಸರ್ಕಾರ ಗೊತ್ತಿಲ್ಲ, ಇವನ್ ನಾನು ತಂದಿರೋದು ಅವ್ರು ಹೇಳಿರ್ತಾರೆ. ಅಲ್ಲ ಇರ್ಲಿ, ಈಗ ಈಗ ದೊಗ್ರಿ ಮೂಳೆ, ಕೈ ಕಾಲುಗಳು ಮೂಳೆಗಳೆಲ್ಲ ಬೇಕಲ್ವಾ? ಈಗ ಅವ್ನು ಕರ್ಕೊಂಡೋಗಿ ತೋರಿಸ್ಬೋದಲ್ವಾ, ಇಲ್ಲಿ ಆಗಿರಪ್ಪ ಏನ್ ಬಾಕಿ ಉಳಿದಿರೋ ಸಿಗ್ತದೆ ಅಂತ. ಅದು ಈ ಸರ್ಕಾರ ಅದ್ ಮಾಡ್ಬೇಕಿದ್ ಪ್ಲಾನ್ ಅಲ್ವಾ? ಅಲ್ಲ ಸರ್ಕಾರ ಅಲ್ಲ, ಅವನು ತೋರಿಸ್ಬೇಕಲ್ವಾ? ಅವ್ನ ತೋರಿಸ್ತಾ ಇಲ್ಲ, ಸರ್ಕಾರ ಕೇಳ್ತಾ ಇದೆ, SIT ಕೇಳ್ತಾ ಇದೆ, ಅವ್ನು ತೋರಿಸ್ಬೇಕು. ಆದ್ರೆ ಇವ್ನ್ ತೋರಿಸ್ತಾ ಇಲ್ಲ. ಅಲ್ಗ ಅರ್ಥ ಮಾಡ್ಕೊಂಡ್ರಿ, ಇನ್ ಯಾಕೆ ಈ ಭೀಮನ್ ಪರ ನಾವ್ ಯಾಕೆ ಮಾತಾಡ್ಬೇಕು? ನಾನು ವಸ್ತುನಿಷ್ಠೆನ ಆಧರಿಸಿ, ವಿಚಾರವಂತಿಕೆನ ಆಧರಿಸಿ ಮಾತಾಡ್ತಿದ್ದೀನಿ ಹೊರತು ನನಗೆ ಇದು ಪರ ಮಾತಾಡ್ಬಿಟ್ಟೆ ಅಂತ ಅಲ್ಲ. ಅಲ್ಲಿ ಘಟನೆ ನಡೆದಿರೋದು ಸತ್ಯನೇ. ನೀವು ಮದ್ದು ನೋಡ್ತೀರ ಎಲ್ಲ ಪೂರ್ತಿ ನೋಡ್ತಾ ಇದ್ದೀವಿ ಬಿಡಿ. ನಿಮ್ದು 2 ಸಂಘಟನೆ ಆಗ್ತಿರಲ್ವಾ ನೀವು? ನಂದು ಇನ್ನೊಂದು ಅದೇ ಹೇಳಿದ್ನಲ್ಲ, ಈಗ ಹಿಂದೂ ಧರ್ಮ ರಕ್ಷಣಾ ಪಡೆ ಅಂತ ಒಂದ್ ಐತೆ. ಆಯ್ತು ಸರ್, ನನ್ಗೆ ನೋಡಿ ಸರ್, ನಾವು ಮನುಷ್ಯತ್ವ ಇವೆರಡನ್ನೇ ನಾವ್ ನೋಡೋದಷ್ಟೇ. ಧರ್ಮ ನ್ಯಾಯ ಇರೋ ಕಡೆ ಧರ್ಮ ಇದ್ದೇ ಇರ್ತದೆ. ನಮ್ಗ್ ನ್ಯಾಯನೇ ಅಲ್ಲಿಲ್ಲ ಅಂದ್ರೆ ಧರ್ಮ ಏನ್ ಬರ್ತದಲ್ಲಿ? ಆಯ್ತು, ತೊಂದ್ರೆ ಇಲ್ಲ. ಈಗ ನೀವು ರೇಟ್ ಬಗ್ಗೆ ಬಂದ್ಬಿಡ್ತೀನಿ. ದಯವಿಟ್ಟು ಇದನ್ನ ನೀವು ಮೈಂಡ್ ಅಲ್ಲಿ ಸ್ಟಿಕ್ ಆನ್ ಆಗ್ಬಿಡಿ. ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಯಾತ್ರಿ ಅವರು ಸರ್ಕಾರ ಹೇಳಿರೋ ರೇಟ್ ಕೊಡ್ಬೇಕು ಅನ್ನೋದು ಯಾವ ನಿಯಮನೂ ಇಲ್ಲ. ಸರ್ಕಾರದ ಅಡಿ ಇಲ್ವಾ ಅವರು? ಈಗ ನಾನ್ ನಿಮ್ಗೆ ಹೇಳ್ತೀನಿ, ಒಂದ್ ಮಾತು ಹೇಳ್ತೀನಿ, ಇಲ್ಲ ಅವ್ರ ಸರ್ಕಾರದ ಅಡಿಲಿಲ್ಲ. ಎಲ್ಲ ಅವ್ರ ಅಗ್ರಿಗೇಟರ್ ಲೈಸೆನ್ಸ್ ಎಲ್ಲಿ ತಗೊಂಡವ್ರೆ? ನಿಮ್ ಆಟೋಗಳನ್ನ ಹೆಂಗ್ ತಗೊಳಕ್ ಬರ್ತದೆ? ಆಪಲ್ ಹೆಂಗ್ ರನ್ ಮಾಡಕ್ ಬರುತ್ತೆ ಅವ್ರಿಗೆ? ಮತ್ತೆ ಹಂಗಾರೆ ಇವರು ಸರ್ಕಾರದ ಅಡಿಲಿಲ್ಲ ಅಂದ್ರೆ ಇವ್ರ ಹಂಗಾರೆ ಯೂಸ್ ಮಾಡ್ಬೋದ ಇವರು? ರೀ, ಅವ್ರನ್ನ ಅಳ್ಳಾಡ್ಸಕ್ಕೆ CM ಕೈಲೂ ಆಗಲ್ಲ, PM ಕೈಲೂ ಆಗಲ್ಲ. ಬೇಕಾದ ಮಾಡಿಕಂದ್ರೆ ಸರ್, ಅವರು ಗೌರ್ಮೆಂಟ್ಗೆ ನಾವ್ ಜನ ಕಟ್ಟೋದಕ್ಕಿಂತ ಜಾಸ್ತಿ GST ಕಟ್ತಾರೆ ಗೌರ್ಮೆಂಟ್ಗಳಿಗೆ. ಸರ್ಕಾರಕ್ಕೆ ಟ್ಯಾಕ್ಸ್ ಬೇಕು.
ಅವರು ಸರ್ಕಾರನ ಸಮಾಧಾನ ಪಡಿಸುವಷ್ಟು ಟ್ಯಾಕ್ಸ್ ಕಟ್ತಾರ ಅವರು. ಹಾ ಅವ್ರಿಗೆ ಅವರೇ ಇಂಪಾರ್ಟೆಂಟ್, ನೀವಲ್ಲ, ಜನನೂ ಅಲ್ಲ ಅವ್ರಿಗೆ ಇಂಪಾರ್ಟೆಂಟ್. ಟ್ಯಾಕ್ಸ್ ಕೊಡ್ತಾರೆ, ಬೇಕಾದ ಮಂತ್ರಿಗಳಿಗೆ ಅದು ಸಂಬಂಧಪಟ್ಟ ಅಧಿಕಾರಿಗಳು ಅದೇನೋ ಅದೇನೋ ಒಳಗಿಂದ ಒಳಗೆ ನಡೆಯೋದು ನಮಗ್ ಗೊತ್ತಿಲ್ಲ. ಈ ಸರ್ಕಾರಗಳು ನೋಡೋದೇ ಇಷ್ಟು, ಆ ಕಾರ್ಪೊರೇಟ್ ಸಂಸ್ಥೆಗಳಿಂದ ನಮ್ಗೆ ಟ್ಯಾಕ್ಸ್ GST ಬರ್ತಾ ಇದೆಯಾ, ಆ ರೀತಿಲಿ ಇದ್ದಾಗ ಇವ್ರು ಇನ್ನೂ ಅವ್ರನ್ನ ಚೆನ್ನಾಗಿ ಅನುಕೂಲಗಳು ಮಾಡ್ಕೊಡ್ತಾರೆ ಅವ್ರಿಗೆ. ಅವ್ರೇನಾದ್ರೂ ನಮ್ ರಾಜ್ಯದಲ್ಲಿ ಇರಲ್ಲ ಅಂದ್ರೆ ಸಾಕು, ಶೇಕ್ ಆಗ್ತಾ ಸರ್ಕಾರನೇ ಅಳ್ಳಾಡ್ತವೆ. ಅದರಿಂದಾನೇ ಇವ್ರಿಗೆ ಆದಾಯ. ಹೌದು, ಯಾಕೆ ಅಂದ್ರೆ ಇವ್ರಗಳ ಕೈಯಲ್ಲಿ ಕೆಪಾಸಿಟಿ ಇಲ್ಲ. ನಾವು ಇವ್ರ ಹತ್ರ ತೆರಿಗೆ ತಗೊಂತಿದೀವಿ, ಅವ್ರಿಗೆ ಉದ್ಯೋಗ ಸೃಷ್ಟಿ ಮಾಡ್ಕೊಡುವಂತ ಕೆಪಾಸಿಟಿ ಎರಡ್ ಸರ್ಕಾರಕ್ಕೂ ಇಲ್ಲ. ನೀವು ತೆರಿಗೆ ಮಾತ್ರ ಕಟ್ರಿ, ಇನ್ನೊಬ್ರ ಹತ್ರ ಗುಲಾಮ್ರಾಗ್ ಬಿದ್ದು ಸಾಯಿರಿ ನನ್ ಮಕ್ಳ ಅಂತಾರ ಈ ಸರ್ಕಾರಗಳು. ನಾವ್ ಇಂಥವ್ರಿಗೆ ಚಪ್ಪಾಳೆ ತಡ್ಕೊಂಡ್ ಕೂತಿದೀವಿ, ನಮ್ ಕರ್ಮ ಏನ್ ಮಾಡೋಣ. ಗೊತ್ತಾಯ್ತು ಸರ್, ಇದೇ ಪರ್ಸನಲ್ ನಂದು ಮಾಮೂಲಿ ನಿಂದು ಇದೆ ಮಾಡಿದ್ದೀನಲ್ಲ, ಇದು ವಾಟ್ಸಪ್ ನಂಬರ್ ಪರ್ಮನೆಂಟ್ ನಂಬರ್ ಸರ್. ಇಲ್ಲ, ನನ್ ಮೊಬೈಲ್ ನೋಡಿ ಸರ್, ನಮ್ ಸಂಘಟನೆಯಲ್ಲಿ ಯಾರು ಮೆಂಬರ್ ಆಗ್ತಾರೆ ಅವ್ರ ನಂಬರ್ ಮಾತ್ರ ನಾನು ಸೇವ್ ಮಾಡ್ಕೊಂತೀನಿ. ಅನ್ನೋದರ ಯಾವ್ದೇ ನಂಬರ್ ಬಂದ್ರು ನಾನು ಸೇವ್ ಮಾಡ್ಕೊಳಲ್ಲ. ತೊಂದ್ರೆ ಇಲ್ಲ, ನೀವು ನನಗೆ ಫೋನ್ ಮಾಡಿದ್ದು ಸಂತೋಷನೇ. ಇಲ್ಲಿ 2 ಸಬ್ಜೆಕ್ಟ್ ಮಾತಾಡಿದ್ದು ಸಂತೋಷನೇ. ಪುನೀತ್ ಕೇಳಿ ಹತ್ರ ನಾನು ಸುಮಾರು ಹೋರಾಟ ಮಾಡಿದ್ದೀನಿ. ಯಾವ್ದೋ ಇಲ್ಲಿ ಶಿವಮೊಗ್ಗದಲ್ಲಿ ಯಾವ್ದೋ ಸಾವರ್ಕರ್ ಫೋಟೋ ತೆಗ್ದಾಗ ನಾವು ಕೇರ್ ಸರ್ಕಾರಲ್ಲಿ ಟಿಪ್ಪು ಸುಲ್ತಾನ್ ಬಗ್ದಿದ್ದ ಗೊತ್ತಾ ಸರ್? ನಾನು ನಿಮ್ಗೆ ಒಂದು ಸ್ಪಷ್ಟತೆ ಕೊಟ್ಬಿಡ್ತೀನಿ ನೋಡಿ. ಹೇಳಿ ಕೆಲವುದು ನಮ್ಮ ಹೇಳ್ತೀನಿ ಕೇಳಿ. ಮನುಷ್ಯನ ಜೀವನದಲ್ಲಿ ಹೌದೇಳಿ ಅವನ ಸ್ವಾರ್ಥಕ್ಕೆ ಅವನು ಯಾರ ಜೊತೆ ಎಷ್ಟು ದಿನ ಇರ್ತಾನೆ, ಅವನಿಂದ ಒಳ್ಳೇದಾಗ್ತಿದ್ರೆ ಅವನ ಒಳ್ಳೆಯವನು ಅಂತ ಅರ್ಥನೆ. ಅವನ ಸ್ವಾರ್ಥಕ್ಕೆ ಹೇಳ್ತೀನಿ ಕೇಳಿ, ನಾನು ಹೇಳ್ಬಿಡ್ತೀನಿ ಕೇಳಿ. ಅವನ ಸ್ವಾರ್ಥಕ್ಕೆ ಆ ವ್ಯಕ್ತಿಯಿಂದ ಅನಾನುಕೂಲ ಆಯ್ತು ಅಂದ್ರೆ ಅವನ್ನ ಕೆಟ್ಟವರು ಅಂತಾರೆ. ಹಂಗಾಗಿ ನಾನು ಇಂಥವ್ರ ಜೊತೆ ಇದ್ದೆ ಅಂತವ್ರ ಜೊತೆ ಇದ್ದೆ ಅನ್ನೋದನ್ನ ಬಿಟ್ಬಿಡಿ. ಅಲ್ಲ ಹಂಗ ಹೇಳ್ಬಾರ್ದು, ಯಾವತ್ತೂ ಹೇಳ್ಬಾರ್ದು. ನನ್ ಕೆಪಾಸಿಟಿ ನಾನ್ ಏನು ಅಂತ ಮಾತ್ರ ಮಾತಾಡ್ಬೇಕು. ಹಂಗಲ್ಲ ಸೋಮಶೇಖರ್ ಈಗ ಅವರು ಈಗ ಈ ವಿಷಯ ಹೇಳಿದ್ರೆ ಅವರೆಲ್ಲ ಈಗ ಅದ್ಭುತ ಪರ ಹೋರಾಡ್ತಾವ್ರೆ ಸರ್. ನೋಡಿ ಸರ್, ಅವ್ರದ್ದು ಒಂದು ಅಜೆಂಡಾ ಇರ್ತದೆ. ಈಗ ಆ ವ್ಯಕ್ತಿ ಅವಂದೇ ಆದ ಜೀವನನ ಅವ್ನ್ ಕಟ್ಕೊಂಡಿರ್ತಾನೆ ಅಂದ್ರೆ ಅವನೊಂದು ಅಜೆಂಡದ ಮೇಲೆ ಹೋಗ್ತಾ ಇರ್ತಾನೆ. ಹೇಳಿ ಹಂಗಂತ ಹೇಳಿ ನಾನು ಅವನ್ನ ಕೆಲವೊಂದು ವಿಚಾರದಲ್ಲಿ ನಮಗೆ ಆಗ್ ಬಂದಿಲ್ಲ ಅಂದ್ರೆ ಆ ವಿಚಾರ ಸರಿ ಇಲ್ಲ ಅಂತ ಅವನ ಜೊತೆಗೆ ಇದ್ದೀವಿ, ಇರಿ ಸಂತೋಷ. ಆಮೇಲೆ ಈ ವಿಷಯಕ್ಕೆ ಅವ್ರು ಬರಗಾಲ ಎಲ್ಲಿ ಅದು ಯಾವ್ದು ಡ್ರೈವಿಂಗ್ ಇದಕ್ಕೆ ಅವ್ರು ಬರಲ್ಲ, ಹಾಗೆ ಮಾಡಿದೀವಿ ಅಷ್ಟೇ. ಬ್ರದರ್, ನನ್ಗೂ ಒಂದ್ ಹೇಳ್ತೀವಿ ಕೇಳ್ರಿ, ನೋಡ್ರಿ, ನಮ್ಗೆ ಯಾರು ಏನು ವೈರಿಗಳಲ್ಲ, ನಮ್ಗೆ ಏನಲ್ಲ ಅಲ್ವಾ? ಅವ್ರ ಹೊಟ್ಟೆಪಾಡು ಅವ್ರದ್ದು, ಅವ್ರ ಅಜೆಂಡಾ ಅವ್ರದ್ದು. ಈಗ ನಮ್ಗೇನು ಅನ್ಯಾಯ ಅಂತ ಬಂದಾಗ ನೋಡಪ್ಪ ಅಲ್ಲೊಂದ್ ಅನ್ಯಾಯ ಕಣ್ಮುಂದೆ ಕಾಣಿಸ್ತೈತೆ ಅಂದಾಗ ನಾವು ಆ ಕಂಡಿರೋ ಅಂತ ಅನ್ಯಾಯನ ಕೇಳ್ಬೋದು ಅಷ್ಟೇ. ನೋಡ, ಹೌದು ಅಲ್ಲ ಅನ್ಯಾಯ ನಡೀತಾ ಇದೆ, ಇದಕ್ ನ್ಯಾಯ ಬೇಕು ಅಂತ ಕೇಳ್ಬೋದು. ಅದು ಏನು ಅನ್ಯಾಯ ನಡೀತಾ ಇದೆ ಅನ್ನೋದನ್ನ ಕಣ್ಣಿಂದ ನೋಡಿದಾಗ ಎವಿಡೆನ್ಸ್ ಇದ್ದಾಗ ಮಾತ್ರ ಕೇಳಕ್ ಸಾಧ್ಯ. ಆ ತರದ್ದೇನು ಇಲ್ಲ ಅಂದಾಗ ನಾವ್ ಹೆಂಗ್ ಕೇಳಕ್ ಬರ್ತದೆ? ಇದೊಂದು ಕೇಳ್ಬೇಕಾದ್ರೆ ಒಂದು ಅವ್ರ ನಂಬರ್ ಆಫೀಸ್ ಮೊನ್ನೆ ಅದೊಂದು ಕೇಳ್ಬೇಕಾಯ್ತು. ಯಾವ್ದು? ಈಗ ಹೇಳ್ದಲ್ವಾ ರೈತರು ಹಿಂಗ್ ಆಗ್ತಾರೆ ಅಂತ, ಓಲಕ್ಷ ಕೇಳಕ್ ಒಂದು ಸಂಘಟನೆ ಇಟ್ಟಿದೆ ಅಂತ. ಸರ್, ಸಂಘಟನೆಗಳು ಏನು ಅಂತ ಹೋಗಿ ಕೇಳ್ತಾರೆ ಕಾರ್ಪೊರೇಟ್ ಸಂಸ್ಥೆಗಳನ್ನ. ಸರ್, ಸಂಘಟನೆ ಆದ್ರೂ ಹಿಂಗ್ ಸರ್ಕಾರ ಹಿಂಗ್ ಆಗೈತೆ, ನೀವ್ ಯಾಕೆ ಮಾಡಿಲ್ಲ ಅಂತ ಕೇಳಕ ಅವ್ರೇನು ನೋಡ್ರಿ, ಒಂದ್ ಹೇಳ್ತೀನಿ ಕೇಳ್ರಿ, ನಾನ್ ಹೇಳೋದ್ ಇಷ್ಟೇ ರೀ. ಈಗ ನನ್ ಕಾನ್ಸೆಪ್ಟ್ ಇರೋದು ಇಷ್ಟೇ, ನಾವು ಗುಲಾಮ್ರಲ್ರಿ. ನೀವು ಆಟೋ ಓಡಿಸ್ತೀರಾ, ಕ್ಯಾಬ್ ಓಡಿಸ್ತೀರೋ, ಒಟ್ನಲ್ಲಿ ನೀವೇನ್ ಮಾಡ್ಬೇಕು, ಆಟೋ ಆರು ಓಡಿಸಿ, ಕ್ಯಾಬ್ ಆರು ಓಡಿಸಿ, ಬರ್ರಿ ಒಂದ್ ಸ್ವಂತ ನಾವೇ ಎಲ್ಲ ಸೇರ್ಕೊಂಡು ಒಂದು ಸರ್ಕಾರ ನಿಗದಿಪಡಿಸಿರೋ ರೇಟ್ ಅಲ್ಲಿ ಮೀಟರ್ ಹಾಕೊಂಡು ದುಡಿಮೆ ಮಾಡೋಣ ಬರ್ರಿ. ಮತ್ತೆ ಯಾಕೆ ಬರಲ್ಲ ಅದಕ್ಕೆ? ಸರ್, ಅದು ಮಾಡೋಣ ಅಲ್ಲ, ರೆಡಿ ಇದ್ರು ಯಾರು ಬರಲ್ಲ. ಇವೆಲ್ಲ ನೋಡಿ ಹೇಳ್ತೀನಿ ಕೇಳಿ, ಇದೆಲ್ಲ ನಾನ್ ನೋಡಿ ಸಾಕಾಗ್ಬಿಟ್ಟಿದೀನಿ ಅಣ್ಣ. ನಾನ್ ಸುಮ್ನೆ ಅವೆಲ್ಲ ಮಾತಾಡಿದ್ರೆ ಬೇಜಾರಾಗ್ತದೆ. ಫಸ್ಟ್ ಆಫ್ ಆಲ್ ನಮ್ಮ ಡ್ರೈವರ್ಸ್ಗಳು ಫೀಲ್ಡ್ ಅಲ್ಲಿ ಏನ್ ಆಗ್ಬೇಕು ಆಗೋದಕ್ಕೆ ಕೈ ಜೋಡ್ಸಲ್ಲ. ಇವ್ರಿಗೆಲ್ಲ ಏನೇ ಇದ್ರು ಓಲಾ, ಊಬರ್, ರ್ಯಾಪಿಡೋ ನಮ್ಮ ಯಾತ್ರಿನೇ ಬೇಕು ಇವ್ರಿಗೆ. ಸರಿನಾ ಸರ್? ನಮ್ಗೆ ಯಾರು ಹೇಳಿದ್ರು ಸರ್? ನೀವ್ ಯಾರು ಈಗ ಹೇಳಿದ್ರ ಮೀಟರ್ ಅಪ್ ಅಂತ? ಅದು ಪಾರ್ಟ್ನರ್ ಇವ್ರು ಆಗವ್ರೆ ಅಂತಾರೆ. ನಿಮ್ದು ಹೆಂಗೆ ಅಂತ ಹೇಳಿ ಒಂದ್ ಮಾತು ಹೇಳಿ. ಆಟೋಮೀಟರ್ ಆಪ್ ಅಂತ ಹೇಳ್ತಲ್ಲ ಈಗ? ಹೌದು. ಅದ್ರಲ್ಲಿ ನೀವು ಪಾರ್ಟ್ನರಾ? ಸರ್, ನೀವು ಅವಾಗ್ಲೇ ಒಂದ್ ಮಾತು ಹೇಳಿದ್ರಿ ಸರ್, ನಾನು ಒಂದ್ ಸಂಘಟನೆಯಲ್ಲಿ ಇದ್ದೀನಿ, ಒಬ್ಬ ಸಂಘಟನೆ ಹೋರಾಟಗಾರನ ಜೊತೆಲಿ ಇದ್ದೀನಿ ಅಂತ ನೀವ್ ಒಂದ್ ಮಾತು ಹೇಳಿದ್ರಿ.
ಹೌದು ಖಂಡಿತ ಹೇಳಿ. ನೀವು ತಪ್ಪು. ಫಸ್ಟ್ ಆಫ್ ಆಲ್ ಯಾವತ್ತೇ ಆಗ್ಲಿ ಯಾರೋ ಏನೋ ಹೇಳಿದ್ರು ಅಂತ ಕೇಳ್ಕೊಂಡ್ ಮಾತಾಡ್ತಿರಲ್ಲ, ಇದು ಹೋರಾಟಗಾರರ ಲಕ್ಷಣನೇ ಅಲ್ಲ. ಹ್ಮ್. ನೀವೇನ್ ಮಾಡ್ಬೇಕು ಗೊತ್ತಾ, ಯಾರೋ ಒಬ್ಬ ಬಂದ್ ಹೇಳ್ದ, ನೋಡಪ್ಪ ಸೋಮಶೇಖರ್ ಅವ್ರ ಮೀಟ್ರು ಅದೇನೋ ಹೇಳ್ತಿದಾರಲ್ಲ ಅದ್ರಲ್ಲಿ ಅವರು ಪಾರ್ಟ್ನರ್ ಆಗಿದ್ದಾರೆ ಅಂತ ಅಂದ ಅಲ್ವಾ. ಹ್ಮ್. ಲೈ ದಾಖಲೆ ಇಡೋ ಮುಂದೆ. ಹೇಳಿ. ಇವಾಗ ಧರ್ಮಸ್ಥಳ ವಿಚಾರದಲ್ಲಿ ಹೆಂಗ್ ಹೇಳ್ತೀರಾ ಹಂಗ ಇದನ್ನು ಕೇಳ್ಬೇಕು. ನೋಡಪ್ಪ ಹೌದು. ದಾಖಲೆ ಇಡೋ, ಅವ್ನ್ ಪಾರ್ಟ್ನರ್ ಅಲ್ವೇನೋ, ಎಷ್ಟು ಶೇರ್ ಹಾಕೊಂಡ್ ತೋರ್ಸು, ಏನ್ ತೋರ್ಸು, ಅವ್ನ್ ಪಾರ್ಟ್ನರ್ಶಿಪ್ ಏನು ಅಗ್ರಿಮೆಂಟ್ ಆಗೈತೆ ತೋರ್ಸು. ಹ್ಮ್. ನಡಿ ಹೋಗೋಣ, ಯಾರು ಈ ಸಂಸ್ಥೆ ನಡೆಸ್ತಾ ಇರೋದು ಈ ಹುಡುಗರ, ನಡಿ ಆ ಹುಡುಗರ ಹತ್ರ ಹೋಗಿ ಡೈರೆಕ್ಟ್ ಆಗಿ ಕೇಳೋಣ, ಏನಪ್ಪಾ ಆ ಹುಡುಗನ್ಗೂ ನಿಮ್ಗೂ ಏನ್ ಲಿಂಕ್ ಐತೆ, ಅವ್ರು ಇದನ್ನ ಪ್ರಮೋಷನ್ ಮಾಡ್ತಾವ್ರೆ ಅಂದ್ರೆ ನೀವು ಅವ್ರಿಗೇನ್ ದುಡ್ಡು ಕೊಟ್ಟಿದೀರಾ, ಇಲ್ಲ ನೀವು ಅವ್ರ ನಿಮ್ನ ಪಾರ್ಟ್ನರ್ ಆಗಿ ಹಾಕೊಂಡಿದಾರಾ ಅಂತ ಅವ್ರನ್ನ ನೀವು ನೇರವಾಗಿ ಕೇಳ್ಬೇಕು. ಇದು ಹೋರಾಟಗಾರರ ಲಕ್ಷಣ. ನನಗೆ ಗೊತ್ತ, ನಂಗೆ ಯಾರು ಹೇಳಿದ್ರು. ಆಮೇಲೆ ನಂದು ಇದು ಬಿಡಿ, ಇದು ಬಿಡಿ, ಯಾರೋ ಹೇಳಿದ್ರು ಅನ್ನೋದನ್ನ ಬಿಡಿ, ಇದನ್ ಬಿಡ್ಬೇಕು ಫಸ್ಟ್ ನೀವು. ಈ ಜೀವನದಲ್ಲಿ ಮನುಷ್ಯ ಇದೆ ನೋಡ್ರಿ, ಮನುಷ್ಯ ಯಾಕೆ ಹಾಳಾಗ್ ಹೋಗ್ತಾನೆ ಅಂದ್ರೆ ಹೇಳಿಕೆ ಮಾತು ಕಟ್ಕೊಂಡೆ ಹಾಳಾಗ್ ಹೋಗೋದು. ಸ್ವಂತ ಆಲೋಚನೆ, ಸ್ವಂತ ವಿಚಾರ ಇಟ್ಕೊಳ್ಳದೆ ಮಾಡಲ್ಲ. ಕೆಲವರೆಲ್ಲ ಹಂಗೆ ಆಗೋದು. 178% ಹೇಳಿಕೆ ಮಾಡ್ತೀವಿ. ನೋಡ್ರಿ, ನನ್ಗೆ ಯಾರಾದ್ರೂ ಬಂದ್ ಹಂಗೆ ಹಿಂಗೆ ಅಂದ್ರೆ ನಾನು ಕೇಳ್ಕೊಂತೀನಿ, ಕೇಳ್ಕೊಂಡ್ ನನ್ ಸಂಬಂಧಪಟ್ಟಿರೋ ನೇರವಾಗಿ ಹೋಗಿ ಕೇಳ್ತೀನಿ. ಇಲ್ವಾ ನನ್ಗೇನ್ ಅವಶ್ಯಕತೆ ಇಲ್ಲ ಹೋಗಯ್ಯ ಅಂತೀನಿ. ನಾವು ಖಂಡಿತ ನೋಡ್ರಿ, ನಮ್ಗೆ ಕ್ಯಾಬ್ ಮತ್ತೆ ಆಟೋ ಚಾಲಕರುಗಳು ಉಳಿಬೇಕು ಅಂದ್ರೆ ಮೀಟರ್ ಹಾಕೊಂಡು ಇಲ್ಲಿ ಸ್ವಂತದ್ದೇ ವ್ಯವಸ್ಥೆ ಸೃಷ್ಟಿ ಆಗ್ಬೇಕು. ಅದಷ್ಟೇ ನಮ್ಮ ಆಲೋಚನೆ ಇರೋದು. ನಾವು ಅವ್ರ ಜೊತೆ ಸೇರಿಲ್ಲ ಅಂದ್ರೆ ಮೀನ್ಸ್ ಸಪೋರ್ಟ್ ಮಾಡ್ತಿದೀವಿ. ಹೌದು, ಅವ್ರು ತಂದಿರೋದು ಒಳ್ಳೆ ಕಾನ್ಸೆಪ್ಟ್, ನಮಗ್ ಬೇಕಿರೋ ಕಾನ್ಸೆಪ್ಟ್ ಅದು. ನಾನೊಬ್ಬ ಡ್ರೈವರ್ ಆಗ ಅದನ್ನ ಸಪೋರ್ಟ್ ಮಾಡೋದು ಅಲ್ವೇನ್ರಿ, ನನಗೂ ಅನ್ನ ಸಿಗೋದು, ನನಗೂ 2 ಬುಕ್ಕಿಂಗ್ ಬರೋದು, ನನ್ ಗಾಡಿನೂ ರನ್ ಆಗೋದು. ನಿಮ್ಗೆ ಇಬ್ರು ಮಾಡಿ ಹೇಳ್ತಾರೆ, ನೀವು ಪಾರ್ಟ್ನರ್ ಅಂತ ಹೇಳಿದ್ರು. ನೋಡಿ, ಇದೇನು ಆ 2-3 ಜನನ ನಿಲ್ಸ್ಕೊಂಡ್ ಕೇಳ್ಬೇಕು, ಬಾರ ಅದೇನ್ ಪ್ರೂವ್ ಮಾಡಿ ನೋಡೋಣ ಅಂತ ಅವಾಗ ಮಾತಾಡ್ಬೇಕು. ಏನ್ರಿ ಸೋಮಶೇಖರ್, ಇದ್ರ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ರಲ್ಲ, ಇದ್ರಲ್ಲಿ ಏನ್ರಿ ಇಷ್ಟೊಂದ್ ಶೇರ್ ಹಾಕಿದೀರಾ, ಏನ್ರಿ ಇದು ಅಗ್ರಿಮೆಂಟ್ ಕಾಪಿ, ನಿಮ್ಗೂ ಅವ್ರಿಗೂ ಒಡಂಬಡಿಕೆ ಆಗಿರೋದು ಅಂತ ಅದನ್ನ ತೋರಿಸಿ ಮಾತಾಡ್ಬೇಕು. ಅದು ಗಂಡಸರುಗಳ ಲಕ್ಷಣ ಅಂದ್ರೆ. ನನಗೂ ಮಾಹಿತಿ ಗೊತ್ತಿಲ್ಲ, ಬಟ್ ನಾನು ನಿಮ್ಮದು ಪೂರ್ತಿ ವಿಡಿಯೋ ನೋಡಿದ್ದು. ಕೆಲವು ಧರ್ಮಸ್ಥಳದ ಮೊದಲು ಚೆನ್ನಾಗಿತ್ತು, ಅದೇ ಕೆಲವು ವಿರೋಧ ಇತ್ತು, ಆಮೇಲೆ ಇತ್ತೀಚೆಗೆ ಅದು ನ್ಯಾಯ ಕೇಳ್ತಾ ಇದ್ರ, ನ್ಯಾಯ ಬೇಕು ಸರ್. ಇವಾಗ ಪರಮೇಶ್ವರ್ ಸಾಹೇಬ್ರು ಸದನದಲ್ಲಿ ಒಂದ್ ಮಾತು ಹೇಳಿದ್ರು. ಹಾ, ಪರಮೇಶ್ವರ್ ಅವ್ರೊಂದ್ ಮಾತು ಹೇಳಿದ್ರು, ನಾನು ನಿಷ್ಪಕ್ಷಪಾತವಾಗಿ ನನ್ನ ಆತ್ಮಸಾಕ್ಷಿಯಿಂದ ಈ ಕೇಸನ್ನ ನಾನು ಹ್ಯಾಂಡಲ್ ಮಾಡಿಸ್ತಾ ಇದ್ದೀನಿ ಅಂತ. ಅವ್ರ ಅಷ್ಟೇ ನಿಷ್ಪಕ್ಷಪಾತವಾಗಿ ಅವ್ರು ಮಾಡಿಸಿ ಧರ್ಮಸ್ಥಳ ಪ್ರಕರಣಕ್ಕೆ ಏನಾದ್ರು ಅವರು ಆಯಾಮ ಕೊಟ್ರು ಅಂದ್ರೆ ನಾನು ಅದ್ರ ವಿಚಾರ ಇಟ್ಕೊಂಡು ನಾನು ತದ್ವಿರುದ್ಧವಾಗೇ ಮಾತಾಡ್ತೀನಿ. ನಮ್ಗೆ ಸಾಕ್ಷಿಗಳು ಬೇಕು, ನ್ಯಾಯ ಬೇಕಷ್ಟೇ. ನಮ್ಗೆ ಯಾರನ್ನ ಕಟ್ಕೊಂಡು ನಮ್ಗೇನ್ ಆಗ್ಬೇಕಾಗಿಲ್ಲ. ಹೌದು. ಅಲ್ಲಿ ನ್ಯಾಯ ಇದ್ರೆ ಧರ್ಮ ಆಟೋಮೆಟಿಕ್ಲಿ ಉಳಿತದೆ. ಹೌದೌದು. ಆ ಧರ್ಮ ಉಳಿಸ್ತಾರೆ ಅನ್ಬಿಟ್ಟು ನಾವು ಅವ್ರ ಪರ ನಿಂತ್ಕೊಳ್ಳೋದಲ್ರಿ. ಅಲ್ಲ, ಧರ್ಮದ ವಿರುದ್ಧ ನಿಂತ್ಕೊ ಮಾಡ್ದ ಯಾರು, ನ್ಯಾಯ ಬೇಕಲ್ವಾ? ಅಲ್ವಾ, ನ್ಯಾಯ ಇದ್ರೆ ಅಲ್ಲಿ ಧರ್ಮ ಬಂದ್ಬಿಡ್ತದೆ ಆಟೋಮೆಟಿಕ್ಲಿ. ನೋಡೋಣ, ಈಗ ನಾವು ಪರಮೇಶ್ವರ್ ಅವ್ರ ಮಾತು ಹೇಳಿರೋದಕ್ಕೆ ತುಂಬಾ ಕಾಯ್ತಾ ಇದೀವಿ. ಯಾವತ್ತು ಒಂದ್ ಒಳ್ಳೆ ತೀರ್ಪು ಕೊಡ್ತಾರೋ ಅಂತ. ಆ ತೀರ್ಪು ಬಂತು ಅಂದ್ರೆ ಅದು ಮಂಜುನಾಥ ಸ್ವಾಮಿ ತೀರ್ಪು ಅನ್ಕೊಂಡು ಸುಮ್ನಾಗ್ತಿವಿ. ಇದೊಂದ್ ಬಗ್ಗೆ ಅದೊಂಚೂರು ನಿಮ್ ಕಡೆ ಏನು ಮಾಡಕ್ಕಾಗಲ್ಲ. ಇದು ಸರ್, ನಾನಲ್ಲ, CM PM ಬಂದ್ರು ಕೂಡ ಅವ್ರನ್ನ ಏನು ಮಾಡಕ್ಕಾಗಲ್ಲ. ಆಪ್ ಸಂಸ್ಥೆಗಳನ್ನ ಇಲ್ಲಿ ನೀವೇ ಬದಲಾವಣೆ ಮಾಡ್ಕೊಬೇಕು, ಸ್ವಂತ ಮೀಟರ್ ಹಾಕೊಬೇಕು, ದುಡಿಮೆ ಮಾಡ್ಬೇಕು ಅಷ್ಟೇ. ಇವ್ರನ್ನ ಕೇಳಕ್ಕಾಗಲ್ಲ ಅಂದ್ರೆ ಹೌದು, ಏನು ಕೇಳಕ್ಕಾಗಲ್ಲ. ಸರಿ ಸರ್, ಬೇಜಾರ್ ಮಾಡ್ಕೊಂಡ ಮೇಲೆ ಸರ್, ದೇವ್ರನಿಗೂ ಬೇಜಾರಿಲ್ಲ. ನಿಮ್ ಜೊತೆ ಮಾತಾಡಿ ನಂಗೆ ತುಂಬಾ ಖುಷಿ ಆಯ್ತು. ನೀವು ಡ್ರೈವರ್ ಅಂತ ಅಲ್ಲ, ನೀವು ಡ್ರೈವರ್ ಅನ್ನೋ ತರ ಅಲ್ಲ ನಾನು ಮಾತಾಡ್ತಿರೋದು. ಒಬ್ಬ ಒಳ್ಳೆ ವಿಚಾರವಂತಿಕೆ ವ್ಯಕ್ತಿ ಜೊತೆ ಮಾತಾಡಿದ್ನಲ್ಲ ಅಂತ ಖುಷಿ ಆಯ್ತು ನನಗೆ. ಸರ್, ನಿಜವಾಗ್ಲೂ ನಮ್ಮ ಆಟೋ ಡ್ರೈವರು ಹಿಂದುತ್ವವಾದಿ ಧರ್ಮ ರೀ. ನೋಡ್ರಿ, ಚಪ್ಪಲಿ ಹೊಲಿದ್ರು ಕೂಡ ತಪ್ಪಲ್ರಿ, ಅದ ಅವ್ರ ಕಸಬು. ಹೌದು, ಹಂಗಂತ ಹೇಳಿ ಅವ್ರು ಚಪ್ಪಲಿ ಹೊಲ್ದು ಬಿಟ್ರು ಅನ್ಬಿಟ್ಟು ಅವ್ರನ್ನ ನಾನು ಫೋನ್ ಮಾಡ್ಬಿಟ್ಟವ್ರೆ ಅಂತ. ಕೆಲಸ ಅದು. ನನಗೆ ನನ್ ಡ್ರೈವರ್, ನಾನು ಏನೋ IT ಎಂಪ್ಲಾಯಿ, ನನ್ಗೆ ಫೋನ್ ಮಾಡೋರು ಎಂತೆಂತವ್ರು ಮಾಡ್ತಾರ ಗೊತ್ತಾ? ಹಂಗಂತ ಹೇಳಿ ಅವ್ರಿಗೆಲ್ಲ ಬೆಲೆ ಕೊಡೋದು, ನೀವು ಬೆಲೆ ಕೊಡದೇ ಇರೋದೆಲ್ಲ ಮಾಡಕ್ ಆಗಲ್ಲ. ಮನುಷ್ಯ ಅಂದ್ಮೇಲೆ ಬೆಲೆ ಕೊಡ್ಬೇಕು. ಒಂದ್ ನಿಮಿಷ ಸರ್, ಆಮೇಲೆ ಜಗ್ಗನ್ ಬಗ್ಗೆ ಮಾತಾಡ್ತಾರಲ್ಲ, ನನ್ಗೆ ಖುಷಿ ಆಗ್ತದೆ. ಆ ಬೋಳಿ ಮಗನ ಹತ್ರ ಮಾತಾಡೋದು ರೆಗಾಡಕ್ಕೆ, ಆ ಬೋಳಿ ಮಗ ನಾನ್ ಹೆಂಗ್ ಕೆಟ್ಟ ಬಗ್ಗೆ ನನ್ಗೇನ್ ಹೆಚ್ಚಾಗಿ ಬರ್ತಾನ ಅವನು. ಅಲ್ಲ, ಅದೆಲ್ಲ ನನ್ನ ಹತ್ರನು ಬೇಜಾನ್ ಇದಾವ ಆಡಿಯೋ ಕ್ಲಿಪ್ಗಳು. ಅದೆಲ್ಲ ನಾವ್ ಎಡಿಟ್ ಮಾಡಾಕ ಕೂತ್ಕೊಂಡ್ರು ನಮ್ಗೆ ಬರಲ್ಲ. ಇವತ್ತು ಸಂಭಾಷಣೆ ನಿಮ್ದು